ಇವತ್ತು ನಾವು ಹೆತ್ತೂರಿನ ಮುಖ್ಯ ರಸ್ತೆನಲ್ಲಿದ್ದೀವಿ. ಇವತ್ತಿಲ್ಲಿ ಈ ಹೆದ್ದಾರಿ ಸಂಪೂರ್ಣ ಭೂಕುಸಿತ ಉಂಟಾಗಿ ಮಳೆ ಜಾಸ್ತಿಯಾಗಿ ಇವತ್ತು ಸಂಪೂರ್ಣ ರಸ್ತೆ ಸಂಪರ್ಕ ಕಡಿತ ಆಗೋ ಹಂತಕ್ಕೆ ಬಂದಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಸಂಪರ್ಕ ಸಂಪೂರ್ಣ ಕಟ್ಟಾಗುತ್ತೆ. ಇದು ನಮ್ಮ ಸಕಲೇಶಪುರದಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವಂಥ ರಸ್ತೆ, ಹಾಗೆಯೇ ಸುಬ್ರಹ್ಮಣ್ಯದಿಂದ ಮಂಗಳೂರಿಗೆ ಹೋಗುವಂಥ ರಸ್ತೆ ಆಗಿರ್ತದೆ. ಇದನ್ನು ಬಿಟ್ಟರೆ ಇಲ್ಲಿ ಹೆತ್ತೂರಲ್ಲಿ ಈ ಸಂಪರ್ಕ ಕಟ್ಟಾದರೆ ಇನ್ನು ಮುಂದೆ ಯಾವುದೇ ಥರದ ರಸ್ತೆನೂ ಸಹ ಇರಲ್ಲ. ಹಾಗಾಗಿ ಜಿಲ್ಲಾಡಳಿತ ಆಗಲಿ ತಾಲೂಕಾಡಳಿತ ಆಗಲಿ ಸ್ಥಳಕ್ಕೆ ತಕ್ಷಣಕ್ಕೆ ಬಂದು ಏನು ರಸ್ತೆ ಇವಾಗ ಭೂಕುಸಿತ ಉಂಟಾಗ್ತಾ ಇದೆ ಅಲ್ಲಿ ಯಾವುದೇ ರೀತಿಯ ಅನಾಹುತ ನಡೆದಲೇ ಇರೋ ಥರ ನಮಗೆ ಒಂದು ಸೌಕರ್ಯನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಈಗಾಗಲೇ ಅತಿ ಹೆಚ್ಚು ಮಳೆ ಬಂದಿದೆ, ಇನ್ನೂ ಹಲವಾರು ಭಾಗದಲ್ಲಿ ಭೂಕುಸಿತ ಉಂಟಾಗ್ತಾ ಇದೆ, ರಸ್ತೆ ಸಂಪೂರ್ಣ ಕುಸಿತೋಗ್ತಾ ಇದೆ. ಈ ರಸ್ತೆನೇ ನಮಗೆ ಸಕಲೇಶಪುರ ಮತ್ತು ಕೊಡಗು ನಮ್ಮ ಸುಬ್ರಹ್ಮಣ್ಯಕ್ಕೆ ಸಂಪರ್ಕನ ಕಲ್ಪಿಸ್ಕೊಡುವಂಥ ಒಂದು ರಸ್ತೆ ಆಗಿರ್ತದೆ. ಹಾಗಾಗಿ ನಾನು ಈ ಮುಖಾಂತರ ಸ್ಥಳೀಯನಾಗಿ ಕೇಳ್ಕೊಳ್ತಾ ಇದ್ದೀನಿ, ಈ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಆದಷ್ಟು ಬೇಗ ಬಂದು ಮುಂದೆ ನಡೆಯುವಂಥ ಅನಾಹುತಗಳನ್ನ ತಪ್ಪಿಸ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ನಮಸ್ತೆ ಎಲ್ರಿಗೂ. ನಾನಿವಾಗ ಹೆತ್ತೂರ ಮುಖ್ಯ ರಸ್ತೆಯಲ್ಲಿದ್ದೇನೆ. ಇದು ಸಕಲೇಶಪುರದಿಂದ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಸೋಮವಾರಪೇಟೆಗೆ ಒಣಗೂರು ಕೂಡು ರಸ್ತೆಯಿಂದ ಸೋಮವಾರಪೇಟೆ ಮತ್ತು ಶನಿವಾರ ಸಂತೆಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ದಾರಿ ಇದು. ಇಲ್ಲಿ ಏನಾಗಿದೆ ಅಂದರೆ ಇವಾಗ ಬೆಳಗ್ಗೆ ತುಂಬ ಮಳೆ, ಅಂದರೆ ಇವಾಗ ಒಂದು 10-12 ದಿನದಿಂದ ಅಧಿಕವಾದ ಮಳೆ ಬರ್ತಾಯಿದೆ ಮಲೆನಾಡಲ್ಲಿ. ಆ ಮಳೆಯ ಪ್ರಭಾವದಿಂದ ಈ ಹೆತ್ತೂರಿಂದ ಕೆಲವೇ ಒಂದು 100 ಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಭೂಕುಸಿತ ಉಂಟಾಗಿದೆ. ಅದರಿಂದ ಇನ್ನೊಂದು ಬರೀ ಇವಾಗ ಏನಂದರೆ ಒಂದು ಬಸ್ ಮಾತ್ರ ಪಾಸ್ ಆಗ್ಬೋದು. ಅದರಿಂದ ಏನಾಗ್ತದೆ ಅಂತಂದರೆ ಇನ್ನು ಮುಂದೆ ಇನ್ನೇನಾದ್ರು ಅನಾಹುತ ಆಗೋಕ್ಕಿಂತ ಮುಂಚೆನೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದ್ಬಿಟ್ಟು ಇದಕ್ಕೇನು ವ್ಯವಸ್ಥೆ ಕಲ್ಪಿಸಬೇಕು ಮಾಡಬೇಕು. ಇಲ್ಲ ಅಂದರೆ ಹೆತ್ತೂರಿಗೆ ಹೋಗ್ತಕ್ಕಂಥ ಸಂಪರ್ಕ ಸಂಪೂರ್ಣವಾಗಿ ನಮಗೆ ಸಂಪರ್ಕ ಇಲ್ಲದ ರೀತಿ ಆಗ್ತದೆ. ದಯವಿಟ್ಟು ಇದಕ್ಕೆ ಇಮಿಡಿಯೇಟಾಗಿ ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಎಲ್ಲರೂ ಸ್ಪಂದಿಸಿ ಈ ಮುಂದೆ ಆಗೋಂಥ ಅನಾಹುತಗಳನ್ನ ದಯವಿಟ್ಟು ತಪ್ಪಿಸ್ಕೊಡ್ಬೇಕು ಅಂತೇಳಿ ನಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ನಮಸ್ತೆ ಕರುನಾಡು. ನಾನು ಸಾಗರ್ ಜಾನಕೆರೆ, ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ. ಇವತ್ತು ಏನಪ್ಪ ಅಂದರೆ ಇಲ್ಲಿಯ ನಾವು ಹೆತ್ತೂರಿನ ಸ್ಥಳೀಯ ಸಕಲೇಶಪುರದ ಹೆತ್ತೂರಿನ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಇರ್ತೀವಿ. ಈ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಭೂಕುಸಿತ ಉಂಟಾಗಿರ್ತದೆ. ಯಾವ ರೀತಿ ಅಂದರೆ ಇಲ್ಲಿ ಅಕಾಲಿಕ ಮಳೆ, ತುಂಬ ಮಳೆ. ಯಾವ ಥರ ಅಂದರೆ ಇಲ್ಲಿ 150-200 ಇಂಚಿಗೂ ಅಧಿಕ ಮಳೆ ಹೋಗುತ್ತೆ. ಆದರೆ ಈ ವರ್ಷ ಅಧಿಕ ಪ್ರಮಾಣದ ಮಳೆ ಆಗಿರೋದ್ರಿಂದ ತುಂಬಾ ಅತಿವೃಷ್ಟಿ ಅನಾವೃಷ್ಟಿ ಪ್ರತಿಯೊಂದು ಸಹ ಆಗ್ತಾ ಇದೆ. ಅದರ ಒಂದು
ಪರಿಣಾಮನೇ ಇವತ್ತು ಈ ರಾಷ್ಟ್ರೀಯ ಹೆದ್ದಾರಿಯ ಸಂಪರ್ಕನ ಇನ್ನೇನು ಕೆಲವೇ ಸಮಯದಲ್ಲಿ ಕಟ್ಟಾಗುತ್ತೆ. ಯಾಕಂದರೆ ಇಲ್ಲಿಯ ಈ ರಸ್ತೆ ಸಂಪೂರ್ಣ ಭೂಕುಸಿತಕ್ಕೆ ಉಂಟಾಗಿರುತ್ತೆ. ಆ ಸಂಪೂರ್ಣ ಚಿತ್ರಣನ ನಾನು ನಿಮಗೆ ತೋರಿಸ್ತೀನಿ. ಇದು ಹೆತ್ತೂರಿನಿಂದ ಒಂದು ಕೆಲವೇ ಮೀಟರ್ ಅಂತರದಲ್ಲಿ ಆ ಮುಂದೆ ಬರುವ ಟರ್ನ್, ಮತ್ತು ಈ ಸಕಲೇಶಪುರ ಭಾಗದಿಂದ ಬರಬೇಕಾದ್ರೆ ಡೌನ್ ಇದೆ. ಆ ಡೌನಿಂದ ಸ್ವಲ್ಪ ಮುಂದೆ ಸ್ನೇಹಿತರೆ. ಯಾಕೆ ಈ ಥರ ಅವೈಜ್ಞಾನಿಕ ಕಾಮಗಾರಿನೋ ಅಥವಾ ಅತಿ ಹೆಚ್ಚು ಮಳೆನೋ ಯಾವುದನ್ನು ಅನ್ನೋದನ್ನು ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು. ಹಾಗೆಯೇ ಈ ಥರ ಭೂಕುಸಿತ ಉಂಟಾಗ್ತದೆ, ಹಾಗೆಯೇ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಇತ್ತ ಗಮನ ಹರಿಸಿ ಇಲ್ಲಿ ವಾಹನ ಸಂಚಾರನ ಬಿಡಲಿಕ್ಕೆ ಯೋಗ್ಯ ಇಲ್ವಾ ಅನ್ನೋದನ್ನು ಪರಿಶೀಲನೆ ಮಾಡಬೇಕು. ಮತ್ತು ಇಲ್ಲಿ ನಡೆಯುವಂಥ ದೊಡ್ಡ ಒಂದು ಅವಘಡನ ತಪ್ಪಿಸ್ಬೇಕು ಅಂತೇಳಿ ಈ ಮುಖಾಂತರ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ ಸ್ನೇಹಿತರೆ. ನಮಸ್ತೆ.